ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಗೊತ್ತಾಯ್ತೈತೆ ಸರ್, ನೀವು ಯಾವತ್ತೂ ನಂಗೆ ಮೋಸ ಮಾಡೋಕ್ಕಿಲ್ಲ, ನೋವು ಮಾಡೋಕ್ಕಿಲ್ಲ ಅಂತವ. ಹಾಗೇನಾದರೂ ಆದರೆ ನನ್ನ ದೇಹದಲ್ಲಿ ಪ್ರಾಣ ಇರಲ್ಲ ಕಮಲಿ ಅವರೇ. ಅಯ್ಯೋ ಸರ್, ನಾನೇನು ಹೇಳೋಕ್ಕೆ ಬಂದೆ ಅಂದರೆ, ನಿಮ್ಮನ್ನು ನೋಡಿದಾಗ ಏನೋ ಒಂಥರ ಧೈರ್ಯ, ಜೀವನದಾಗ ಏನೇ ಬಂದರೂ ಸಾಧಿಸ್ತೀನಿ ಅನ್ನೋ ಛಲ ನನ್ನ ಮೂಡ್ತೈತೆ ಸರ್. ಮನಸ್ಸು ಮತ್ತು ಮಾತಿನ ಮಧ್ಯೆ ಮನಸ್ಸನ್ನೇ ಆಯ್ಕೆ ಮಾಡ್ಕೊಬೇಕು ಅಂತ ನೀವು ಹೇಳಿದ್ದು ನಂಗೆ ಸ್ಯಾನೆ ಸಹಾಯ ಆಯಿತು ಸರ್. ಆಲ್ವೇಸ್, ಯಾವಾಗಲೂ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಸರ್, ಅಲ್ಲಿ ನೋಡಿ ಸರ್. ಸರ್, ನಕ್ಷತ್ರ ಬೀಳ್ತೈತೆ. ಇದನ್ನ ನೋಡಿ ನಾವೇನೇ ಕೇಳ್ಕೊಂಡ್ರು ದಿಟ್ಟಾಯ್ತೈತೆ ಸರ್. ದೇವ್ರೆ, ಏನಾರ ಮಾಡಿ ನಮ್ಮ ಅವ್ವ ಅಪ್ಪ ಇನ್ ಮಧ್ಯೆ ಎಲ್ಲ ತೊಂದರೆನೂ ಸರಿಯಾಗೋ ಮಾಡಿ ಅವ್ರನ್ನ ಒಂದ್ ಮಾಡು. ದೇವ್ರೆ, ಅವ್ರೇನು ಕೇಳ್ತಾ ಇದ್ದಾರೋ ಅದೆಲ್ಲ ಅವ್ರಿಗೆ ಸಿಗೋ ಹಾಗೆ ಮಾಡು. ನನ್ಗಷ್ಟೇ ಸಾಕು. ಋಷಿ, ನೀನಿಲ್ಲಿ? ದಿಸ್ ಇಸ್ ಅ ಲೇಡೀಸ್ ಫಂಕ್ಷನ್ ಋಷಿ. ಇಲ್ಲೇನು ಮಾಡ್ತಿದ್ಯಾ? ಅದು ಅನಿಕಾ. ರಿಷಿ ಸರ್, ಒಂದು ನಿಮಿಷ ಬಂದೆ. ಕಮಲಿ, ಅಯ್ಯೋ ಕಮಲಿ ಅವರೇ, ಇವಳಿಂದ ಕಾಪಾಡ್ತೀರಾ ಅಂತ ನಿಮ್ಮನ್ನ ನೋಡಿದ್ರೆ 1 ನಿಮಿಷ ಅಂತ ಹೊರಟೋದ್ರಲ್ಲ. ಅವ್ವ, ಕಪ್ಲಿ, ನಡಿ ಹೋಗಮ್ಮ. ನಮ್ಮಿಬ್ರಿಗೂ ಇಲ್ಲಿ ಜಾಗ ಇಲ್ಲ. ಅವ್ವ ನಿಂತ್ಕೊಳ್ಳವ್ವ. ನಡಿ ಅಂದೆ ಕಮ್ಲಿ, ನಮ್ಗೆ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ. ನೀನಿಲ್ಲಿಗೆ ಬಂದೆ ದಿಸ್ಯಾನ ಹೇಳ್ದೆ ನಡಿ ಅಂತಿದ್ಯಲ್ಲವ್ವ. ಇತ್ತೀಚೆಗೆ ನನ್ನ ನೋಡಿ ಸಂತೋಷ ಪಡಕ್ಕಿಂತ ಗಾಬರಿ ಬೀಳ್ತಿದ್ಯಲ್ಲವ್ವ. ಯಾಕೆ ಕಮ್ಲಿ ಇವನೇನೋ ಮಾತಾಡ್ತಾ ಇದೀಯಾ? ನನ್ಗ್ಯಾಕೆ ನಿನ್ನ ನೋಡಿ
ನಿನ್ ಪರಿಚಯ ಅವ್ರಿಗೆ ಐತಲ್ಲ. ಹ್ಞೂ ಅವ್ವ, ಅವ್ರಿಗೆ ನಿನ್ ಪರಿಚಯ ಐತೆ. ಇನ್ನೂ ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಿರೋದಕ್ಕಿಂತ ಸೆಂದಾಗೆ ಐತೆ. ಯಾಕಂದ್ರೆ ನನಗೆ ಸರೋಜ ಮಾತ್ರ ಗೊತ್ತು. ಅವ್ರಿಗೆ ಗೌರಿನೂ ಗೊತ್ತಾಯ್ತವ. ಕಬ್ಲಿ ಯೋನ್ ಹೇಳ್ತಾ ಇದೆಯಪ್ಪ. ಗೌರಿ, ಸರೋಜ ಮತ್ತೆ ಮಂಗಳಮ್ಮ. ಇದು ಮೂರನ ಅಥವಾ ಇನ್ನ ಯಾವ್ದನ ಹೆಸರೈತವ್ವ ನಿಂಗೆ? ಕಮಲಿಗೆ ತಾಯಿ ಅನ್ನಪೂರ್ಣ ಮಹಾಜನ್ ಅವರ ಸೊಸೆ ಚಂದ್ರಕಾಂತ್ ಮಹಾಜನ್ ಅವರ ಧರ್ಮಪತ್ನಿ. ಇವೆಲ್ಲ ನೀನೆ ಅಂತ ನನಗ್ ಗೊತ್ತಾಯ್ತು ಕಣವ. ಇಷ್ಟು ವರ್ಷ ನಾನು ಕೇಳ್ತಿದ್ದ ಪ್ರಶ್ನೆಗೆ ನೀನ್ ಹೇಳಿಲ್ಲ ಅಂದ್ರೂ ನಂಗೆ ಉತ್ತರ ಸಿಕ್ಕೈತೆ. ಕಾಯ್ದೆ ಕಣವ, ನೀನಾಗೆ ಹೇಳ್ತೀಯ ಅಂತ ಈ ಕ್ಷಣದ ಗಂಟ ಕಾಯ್ದೆ. ಆದ್ರೆ ನಿನ್ ದಿಟನ ಮುಚ್ಚಿರೋದ್ ಮಾತ್ರ ಅಲ್ಲ, ನಿನ್ನ ನೀನೇ ಯಾಮಾರ್ಸ್ಕೊಂಡು ಓಡಾಡ್ತಿದ್ಯಾ ಅಂತ ಇವಾಗ ಗೊತ್ತಾಯ್ತೈತೆ. ಅಪ್ಪ ಎಂತವ ಮಾತಾಡ್ಕೊಂಡು ಬಂದ್ರು ನಂತವ ಹೇಳ್ಬೇಕು ಅನ್ನಿಸ್ತಿಲ್ಲ ಅಲ್ವಾ ನಿಂಗೆ? ಇದೆಲ್ಲವಾ ನಿನಗೆ ಹೆಂಗ್ ಗೊತ್ತಾಯ್ತು ಕಮಲಿ? ಸತ್ಯ ಅಲ್ವೇನವ? ಯಾವತ್ತನ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ಇನ್ ಯಾರ್ಯಾರಿಗೆ ಗೊತ್ತು? ನೀನು ಈ ಮನೆ ಮೊಮ್ಮಗಳು ಅಂತವ ಇನ್ಯಾರಿಗೂ ಗೊತ್ತಿಲ್ಲ ತಾನಯ್ಯ? ಏಳು ಕಮಲಿ, ಇನ್ಯಾರಿಗೂ ಗೊತ್ತಿಲ್ಲ ತಾನಯ್ಯ? ಅವ್ವ, ಈಗಲೂ ನಿನ್ಗೆ ನನ್ ಮನ್ಸಾಗಿರೋ ಭಾರನ ಇಳಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಅಲ್ವಾ? ಬೇರೆ ಯಾರಿಗನ ಗೊತ್ತಾಗೈತ ಅಂತ ಭಯ ಮಾತ್ರ ಐತೆ. ಅಂತದ್ ಏನ್ ರಹಸ್ಯ ಅವ್ವ? ಯಾಕೆ ಇಟ್ಟೊಂದ್ ನಾಟಕ? ಯಾರಿಂದ ಕಾಪಾಡ್ತಿದ್ಯಾ ನನ್ನ? ನನಗಿನ್ನೇನು ಪ್ರಶ್ನೆ ಮಾಡ್ಬೇಡ, ಇದ್ ನಿಲ್ಗೆ ಬಿಟ್ಬಿಡು ಕಮಲಿ. ಅವ್ವ, ನೀನೇ ತನ್ನ ಮಗಳು ಅಂತ ನಿಮ್ಮ ಅಪ್ಪ ಹೆಂಗೂ ಗೊತ್ತೈತೆ. ನಿನಗೂ ಈಗ ಗೊತ್ತಾಗೈತೆ, ಅಷ್ಟೇ ಸಾಕು. ನಮ್ಮ ಮೂವರನ್ನ ಬಿಟ್ಟು ಈ ವಿಷಯ ಇನ್ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ಇನ್ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ನಂಗೆ ಮಾತು ಕೊಡು ಕಮಲಿ.
ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಹೊರಡೋಣ ಅಂತ ಹೇಳಿದ್ರೆ? ಯೂಶಲಿ ರಚನಾನ ಮನೆಗೆ ಬೇಗ ಬಾ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಅವಳನ್ನ ಬಿಟ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಏನಾಯ್ತಪ್ಪ? ನಾನೇನು ಮಾಡಲಿ ರಿಷಿ? ನಿಮ್ಮಮ್ಮ ಫೋನ್ ಮಾಡಿ ಕೇಳಿದ್ಲು, ಇಷ್ಟೊತ್ತಾದರೂ ನೀವಿನ್ನೂ ಮನೆಗೆ ಬಂದಿಲ್ಲ, ರಿಷಿ ಏನು ಕಮಲಿ ಜೊತೆ ಸುತ್ತಾ ಇದ್ದಾನ ಅಂತ. ಮನೆಗೆ ಹೋದ್ಮೇಲೆ ಮತ್ತೆ ಜಗಳ ಯಾಕೆ? ಅದಕ್ಕೆ ನಿನ್ನನ್ನು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೇನಿಲ್ಲ ರಿಷಿ, ನೀನೊಬ್ಬನೇ ಯಾಕೆ ಅಲ್ಲಿರೋದು ಅಂತ ಮಾವ ಕರೆದ್ರು ಅಷ್ಟೇ. ರಚನಾ ಕಮಲಿ ನಿಂಗಿ ಜೊತೆ ಇದ್ದಾಳೆ, ಬೆಳಗ್ಗೆ ಬರ್ತಾಳೆ ಬಿಡು. ಅವ್ವ, ನಾನೇನು ಹೇಳ್ತಿದ್ದೀನಿ, ನೀನೇನು ಕೇಳ್ತಿದ್ಯವ್ವ? ಕಮಲಿ, ಈ ಮನೆ ಮೊಮ್ಮಗಳು ನೀನೇ ಅಂತವ ಯಾರಿಗೂ ಹೇಳಕ್ಕಿಲ್ಲ ಅಂತ ನನಗೆ ಮಾತು ಕೊಡು. ಕೊಡು ಕಮಲಿ. ಅವ್ವ, ನನ್ನ ಮಾತಿಂದ ನಿಂಗೆ ನೋವಾಯ್ತಾಯ್ತಾ? ನಾನು ಕೇಳ್ತಿರೋದೆಲ್ಲ ಸಾಧಾರಣ ಪ್ರಶ್ನೆ, ಯಾಕಿದನ್ನೆಲ್ಲ ಮುಚ್ಚಿಡ್ತಿದ್ಯಾ ಅಂತವ. ನೀನದನ್ನ ಇನ್ನಷ್ಟು ಮುಚ್ಚಿಡ ಕೇಳ್ತಿದ್ಯಲ್ಲ. ಯಾರ್ಯಾರಿಗೆ ಈ ವಿಷಯ ಗೊತ್ತಾಯ್ತೋ ಅವ್ರ ತವ ಎಲ್ಲ ಮಾತಾಕೊಂಡಿದ್ಯಾ? ಕಮಲಿ, ನೀನ್ ಯಾವ ಜಾಗಕ್ಕೆ ಬಂದು ನನ್ನ ಪ್ರಶ್ನೆ ಕೇಳಬಾರ್ದು ಅಂತ ನಾನು ದಿಗ್ಲು ಬಡ್ದದ್ನೋ ಅಲ್ಲಿಗೆ ಬಂದು ಪ್ರಶ್ನೆ ಕೇಳ್ತಾ ಇದೀಯಾ? ನೋಡು, ನಾವು ಏಟೇ ಪ್ರಯತ್ನ ಪಟ್ರುವೆ ಆ ವಿಧಿ ನಮ್ಮನ್ನೆಲ್ಲ ಆಟ ಆಡ್ಸೋ ಸಾಹೇಬ. ನೋಡು ಕಮಲಿ, ಈ ವಿಷಯ ನಮ್ಮೂರೇ ಜನಕ್ಕೆ ಗೊತ್ತೈತೆ. ಈ ವಿಷಯನ ನಿಮ್ಮಪ್ಪ ಇಂತವ ನಾನು ಮಾತಾಡಿವ್ನಿ. ಎಲ್ಲ ಗೊತ್ತಿದ್ದುವೆ ಸಹಿಸ್ಕೊಂಡು ಅವರು ಸುಮ್ಕೆ ಅವ್ರೆ. ಅದ್ರ ಅವಶ್ಯಕತೆ ಏನವ? ಯಾಕೆ ಸುಮ್ಕೆ ಅವ್ರೆ? ನನ್ನ ಮಗಳನ್ನ ಬಿಟ್ಟು 8 ವರ್ಷ ಇದ್ರುವೆ ಈಗ ನಾನು ಅವ್ರ ಮುಂದೆ ಬಂದ್ ನಿಂತಾಗ ಅಪ್ಪನಾಗಿ ಬಂದ್ ಮಾತಾಡಕ್ಕೆ ಏನ್ ಹಿಂಜರ್ಕೆ? ಕಮಲಿ, ನೀನು ಕೇಳ್ತಾ ಇರೋ ಎಲ್ಲ ಪ್ರಶ್ನೆಗೂ ಇರೋದು ಒಂದೇ ಉತ್ತರ. ಆದ್ರೆ ಅದನ್ನ ತಿಳ್ಕೊಳ್ಳೋ ತಾಳ್ಮೆ ಆಗ್ಲಿ ಸಹನೆ ಆಗ್ಲಿ ನಮ್ಮ ಸುತ್ತಮುತ್ತ ಇರೋರಿಗೆ ಇಲ್ಲ ಕಮಲಿ. ಅದನ್ನ ತಿಳ್ಕೊಳ್ಳೋ ಸಮಯನೂ ನಿನಗಿನ್ನೂ ಬಂದಿಲ್ಲ ಕಮಲಿ. ತಿಳ್ಕೊಳ್ದೇ ಇರೋದೇ ಒಳ್ಳೇದು ಕಮಲಿ. ಅವ ಆದ್ರೆ ಈಗ ನಾನು ಇರು ಕಮಲಿ. ನೋಡವ್ವ, ಇದು ಒಂದ್ಕಿತ ಕಡೆಕಿತ ನಾನು ಹೇಳೋದನ್ನ ಕೇಳು. ನೋಡು, ನೀನ್ ಹಾಗೆಯ ಈ ಮನೆ ಮೊದಲನೇ ಮೊಮ್ಮಗಳು ಅಂತವ ಯಾರಿಗೂ ಹೇಳಕ್ ಹೋಗ್ಬೇಡ. ನೀನೇ ಯಾರ ಮಗಳು ಅಂತ ಗೊತ್ತಿರೋ ನಿಮ್ಮ ಅಪ್ಪಯ್ಯ ನಿನ್ ಕೈ ಬಿಡಕ್ಕಿಲ್ಲ ಕಣವ. ನಿನ್ನ ಸಂದಾಗೆ ನೋಡ್ಕೋತಾರೆ. ನಿನ್ ಚಿಕ್ಕವಳಿದ್ದಾಗಿಂದ ತಂದೆ ಪ್ರೀತಿನ ನಿನ್ನಿಂದ ಕಿತ್ಕೊಂಡಿದ್ದಕ್ಕೆ ಈಗ ಅದನ್ನ ನೋಡೋ ಭಾಗ್ಯ ನಿನಗೆ ಸಿಕ್ಕೈತೆ ಕಮಲಿ. ನನ್ನಿಂದ ಆದಷ್ಟು ನಾನು ಮಾಡಿವ್ನಿ ಕಮಲಿ. ನನ್ನ ಶಕ್ತಿ ಮೀರಿ ಹೋರಾಡಂಗೆ ಮಾಡಬೇಡ ಕಮಲಿ. ಕೈ ಮುಗಿದ್ ಕೇಳ್ಕತೀನಿ. ಅವ್ವ, ಏನವ್ವ ನೀನು ಹಿಂಗಂದ್ರೆ ಹೆಂಗೆ? ಕಮಲಿ, ನಮ್ಮವ್ವ ಯೋನೇ ಮಾಡಿದ್ರುವೆ ನಾನು ಒಳ್ಳೇದಕ್ಕೆ ಮಾಡ್ತಾಳೆ ಅನ್ನೋ ನಂಬಿಕೆ ನಿನಗಿದ್ರೆ ನನ್ನ ಮಾತು ಕೇಳವ್ವ. ಕಡೆ ಉಸಿರ ಗಂಟ ನನಗಿರೋ ಒಂದೇ ಒಂದು ಆಸೆ, ನೀನು
ಸಂತೋಷವಾಗಿರ್ಬೇಕು ಕಣವಿ. ಅವ್ವ